ಇವತ್ತಿನ ಹಿಂದುಳಿದ ವರ್ಗದ ಸಲಹಾ ಸಮಿತಿಯ 3 ನಿರ್ಣಯಗಳನ್ನು ತಮ್ಮ ಮುಂದೆ ಕನ್ನಡದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸಂಪೂರ್ಣವಾಗಿ ನಿರ್ಣಯಗಳನ್ನು ಓದೋದಿಲ್ಲ. ಅದರಲ್ಲಿ ಇರ್ತಕ್ಕಂಥ ಮುಖ್ಯ ಅಂಶಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಬೀಳ್ತೇನೆ. ಸಂವಿಧಾನದಲ್ಲಿರ್ತಕ್ಕಂಥ ಮೂಲ ಆಶಯ ಸರ್ವರಿಗೂ ಸಮಬಾಳು ಸಮಪಾಲು ಅನ್ನೋದನ್ನು, ಅದಕ್ಕೋಸ್ಕರ ಸಾಮಾಜಿಕ ಬದಲಾವಣೆಗಳನ್ನು ತರಲಿಕ್ಕೋಸ್ಕರ ರಾಹುಲ್ ಗಾಂಧಿಯವರ ದಿಟ್ಟ ಹೆಜ್ಜೆ ಏನಿತ್ತು ಅಂದರೆ 1931 ಇಸ್ವಿಯ ನಂತರ ಯಾವುದೇ ರೀತಿಯ ಜಾತಿ ಗಣತಿ ಆಗಿಲ್ಲ. ಜಾತಿ ಗಣತಿಯ ಮೂಲಕ ಯಾವ ಸಮುದಾಯದವರು ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಯಾವ ಸ್ಥಿತಿಯಲ್ಲಿದ್ದಾರೆ ಸ್ಥಿತಿಗತಿಗಳನ್ನು ಅರ್ಥಕೊಂಡು ಕೇಂದ್ರ ಮತ್ತು ರಾಜ್ಯಗಳ ಬಜೆಟ್ ವಿತರಣಾ ಸಂದರ್ಭದಲ್ಲಿ, ಬಜೆಟಲ್ಲಿ ಕಾರ್ಯಕ್ರಮಗಳನ್ನು ಮಾಡೋ ಸಂದರ್ಭದಲ್ಲಿ ಅವರ ಹಕ್ಕನ್ನು ಅವ್ರಿಗೆ ಕೊಡಿಸ್ತಕ್ಕಂಥ ಕೆಲಸವನ್ನು ರಾಹುಲ್ ಗಾಂಧಿಯವರು ಘೋಷಣೆ ಮಾಡಿದ್ದಕ್ಕೋಸ್ಕರ ಅವರಿಗೆ ನ್ಯಾಯ ಯೋಧ ಅಂಥೇಳಿ ನಾವೆಲ್ಲರೂ ಸಹ ಅವ್ರಿಗೆ ನಾಮಕರಣ ಮಾಡಿದ್ದೀವಿ. ಈ ಒಂದು ಹೋರಾಟ ನ್ಯಾಯ ಯೋಧ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ದುರ್ಬಲ ವರ್ಗದವರಿಗೆ ಸಬಲೀಕರಣ ಮಾಡಲಿಕ್ಕೋಸ್ಕರ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೋಸ್ಕರ ನಾವು ಸಹಕಾರ ಕೊಡ್ತೀವಿ. ಮತ್ತು ಈ ಮೊದಲನೆಯ ನಿರ್ಣಯದಲ್ಲಿ ಏನಿದೆ ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಭಾರತ ದೇಶದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದ ಸಮುದಾಯ ರಾಹುಲ್ ಗಾಂಧಿಯವ್ರ ಜೊತೆ ನಿಂತು ಅವರ ಈ ಒಂದು ದಿಟ್ಟವಾದ ನಿರ್ಣಯಕ್ಕೆ ನಾವು ಸಹಕಾರವನ್ನು ಕೊಡ್ತೀವಿ ಅಂತೇಳಿ ಮೊದಲನೇ ನಿರ್ಣಯವನ್ನು ಅವರು ಘೋಷಣೆ ಮಾಡಿದ್ದಾರೆ. ಇದರಲ್ಲಿ ಕಾಸ್ಟ್ ಸೆನ್ಸಸ್ ಮಾಡ್ತಕ್ಕಂಥದ್ದು ರಿಜಿಸ್ಟ್ರಾರ್ ಆಫ್ ಕಾಸ್ಟ್ ಸೆನ್ಸಸ್ ಅಂತೇಳಿ, ರಿಜಿಸ್ಟ್ರಾರ್ ಜನರಲ್ ಆಫ್ ದ ಸೆನ್ಸಸ್ ಕಮಿಷನ್ ಆಫ್ ಇಂಡಿಯಾ ORG ಅಂತ ಏನು ಹೇಳ್ತಾರೆ, ಈ ಒಂದು ಸೆನ್ಸಸ್ಸಲ್ಲಿ ಆ ಒಂದು ಸೆನ್ಸಸ್ ಮಾಡೋ ಸಂದರ್ಭದಲ್ಲಿ, ಜಾತಿ ಗಣತಿ ಮಾಡೋ ಸಂದರ್ಭದಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ಉದ್ಯೋಗದ ಹಾಗೂ ರಾಜಕೀಯ ವಿಚಾರಗಳನ್ನು ಮುಂದಿಟ್ಕೊಂಡು ಈ ಒಂದು ಕಾಸ್ಟ್ ಸೆನ್ಸಸ್ ಮಾಡಬೇಕು ಅಂತೇಳಿ ಅದನ್ನು ನಾವು ಈಗಾಗಲೇ ತೆಲಂಗಾಣದಲ್ಲಿ ಮಾಡಿದ್ದೀವಿ. ಇಡೀ ದೇಶ ಅದೇ ರೀತಿ ಮಾಡಬೇಕು ಅಂತೇಳಿ ಒಂದು ನಿರ್ಣಯ. ಎರಡನೇ ನಿರ್ಣಯ ಏನು 50% ಸುಪ್ರೀಂ ಕೋರ್ಟ್ ನಿರ್ಣಯ 1963ನೇ ಇಸ್ವಿನಲ್ಲಿ ಬಾಲಾಜಿ ವಾಸಸ್ ಯೂನಿಯನ್ ಆಫ್ ಇಂಡಿಯಾ ಏನು ಕೇಸಲ್ಲಿ ಸುಪ್ರೀಂ ಕೋರ್ಟ್ ಒಂದು ನಿರ್ಣಯ ಕೊಟ್ಟಿತ್ತು. ಎಲ್ಲಿ ತನಕ ಜಾತಿಯ ಡೇಟಾ ಇರೋದಿಲ್ಲ ಅಲ್ಲಿ ತನಕ 50% ಮುಂದೆ ಹೋಗಬಾರ್ದು ಅನ್ನೋದನ್ನು ಅದನ್ನು ಇಂದಿರಾ ಸಾಹ್ನಿ ಕೇಸಸಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳಿದ್ರಿಂದ 50%ನ ಅದನ್ನು ಆ ಕ್ಯಾಪ್ನ ಬ್ರೇಕ್ ಮಾಡಿ 75%ವರೆಗೂ ತೆಗೆದುಕೊಂಡು ಹೋಗ್ತಕ್ಕಂಥ ನಿರ್ಣಯಕ್ಕೂ ಸಹ ಸಂಪೂರ್ಣವಾದ ಬೆಂಬಲವನ್ನು ಈ ಒಂದು ಸಮಿತಿಯಲ್ಲಿ, ಈ ಒಂದು ಇದರಲ್ಲಿ ನಾವು ತೆಗೆದುಕೊಂಡಿದ್ದೀವಿ. ಅದರಲ್ಲೂ ಸಹ ಮೀಸಲಾತಿಯನ್ನು ಖಾಸಗಿ ವಿದ್ಯಾಸಂಸ್ಥೆಗಳಲ್ಲೂ ಸಹ, ಅಂದರೆ ಸಂವಿಧಾನದಲ್ಲಿರ್ತಕ್ಕಂಥ ಆರ್ಟಿಕಲ್ 15 ಮತ್ತು 15(5) ಅಲ್ಲಿ ಏನಿದೆ, ಸಂವಿಧಾನಾತ್ಮಕವಾದ ಹಕ್ಕನ್ನು ಎಲ್ರಿಗೂ ಸಹ ಖಾಸಗಿ ಶಿಕ್ಷಣ ಕ್ಷೇತ್ರದಲ್ಲೂ ಸಹ ಕೊಡಬೇಕು ಅನ್ನೋ 3 ನಿರ್ಣಯವನ್ನು ಬೆಂಗಳೂರು ಡಿಕ್ಲರೇಷನ್ ಅಂತೇಳಿ ನಾವು ಘೋಷಣೆ ಮಾಡಿದ್ದೇವೆ. ಮತ್ತು ಇನ್ನೂ 2 ರೆಸಲ್ಯೂಷನ್ಸ್ ಇದೆ. ಭವಿಷ್ಯದಲ್ಲಿ ಯಾವ ರೀತಿಯ ಕಾರ್ಯಕ್ರಮ ಇರಬೇಕು ಅನ್ನೋದನ್ನು ಅದರಲ್ಲಿದ್ದಾರೆ. ಅದರಲ್ಲಿ ಕಾಂಗ್ರೆಸ್ OBC ನಾಯಕತ್ವ ಭಾಗಿದಾರಿ ನ್ಯಾಯ ಸಮ್ಮೇಳನ, ಅಂದರೆ ಎಲ್ಲರೂ ಸಹ ಈ ಒಂದು ರಾಷ್ಟ್ರದ ಆಗುಹೋಗುಗಳಲ್ಲಿ ಭಾಗಿದಾರಿಗಳಾಗಿರಬೇಕು ಅಂಥೇಳಿ ಅದನ್ನು ಮಾಡಬೇಕು ಅಂಥೇಳಿ ಅದಕ್ಕೊಂದು ದೊಡ್ಡ ಸಮಾವೇಶವನ್ನು ಜುಲೈ 25ನೇ ತಾರೀಕು ಟಾಲ್ಕಟೋರಾ ಸ್ಟೇಡಿಯಮಲ್ಲಿ ದೆಹಲಿಯಲ್ಲಿ ಈ ಒಂದು ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ. ಸಮ್ಮೇಳನದ ಉದ್ಘಾಟನೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ಮತ್ತು ಅದರ ಸಮ್ಮೇಳನವನ್ನು ಮುಕ್ತಾಯ ಸಮಾರಂಭದ ಭಾಷಣವನ್ನು ನಮ್ಮೆಲ್ಲರ ನ್ಯಾಯ ಯೋಧ ವಿರೋಧ ಪಕ್ಷದ ನಾಯಕರು ಲೋಕಸಭೆಯಲ್ಲಿ ಆದ ರಾಹುಲ್ ಗಾಂಧಿಯವರು ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಅದ್ರ ಜೊತೆಗೆ ಆ ಒಂದು ಸಮ್ಮೇಳನದಲ್ಲಿ ಈ ಒಂದು ಕಾಸ್ಟ್ ಸೆನ್ಸಸ್ ವಿಚಾರದಲ್ಲಿ, ಅದರಲ್ಲೂ ಸಹ OBC ಕಾಸ್ಟ್ ಸೆನ್ಸಸ್ ವಿಚಾರದಲ್ಲಿ ಎಲ್ಲರೂ ಸಹ ಸೇರಿ ಒಕ್ಕೊರಲಿಂದ ಇಡೀ ದೇಶದಲ್ಲಿ ಕಾಸ್ಟ್ ಸೆನ್ಸಸ್ಗೆ ಡೇಟನ್ನು ಡಿಕ್ಲೇರ್ ಮಾಡಬೇಕು ಮತ್ತು ಅದರಲ್ಲಿ ಇರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಹೇಳಬೇಕು ಅನ್ನೋದು ಮಾಡಿದ್ದಾರೆ. ಅದರ ಜೊತೆಗೆ ಇಡೀ ರಾಷ್ಟ್ರದಲ್ಲಿ ಎಲ್ಲ ರಾಜ್ಯದಲ್ಲೂ ಸಹ ಒಂದು ದೊಡ್ಡ ರ್ಯಾಲಿ ಮಾಡಿ ಈ ಮೂಲ ಉದ್ದೇಶವನ್ನು ಜನಸಾಮಾನ್ಯರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು.
ಅದರ ಜೊತೆಗೆ ಹಿಂದುಳಿದ ವರ್ಗದ ನಾಯಕತ್ವವನ್ನು ಬೆಂಬಲಿಸಲಿಕ್ಕೋಸ್ಕರ ಎಲ್ಲ ಸಂಘಟನೆಯಲ್ಲಿ ಮತ್ತು ಎಲ್ಲ ಸಂಘಟನೆಯಿಂದ ಚುನಾವಣಾ ಪ್ರಕ್ರಿಯೆಯಲ್ಲೂ ಸಹ ಹಿಂದುಳಿದವರಿಗೆ ಸರಿಯಾದ ಸ್ಥಾನಮಾನಗಳನ್ನು ಅವರ ಹಕ್ಕುಗಳನ್ನು ಮತ್ತು ಅವರ ಭಾಗಿದಾರಿ ಇರಬೇಕು ಅನ್ನೋದನ್ನು ತೀರ್ಮಾನವನ್ನು ಎರಡನೇ ನಿರ್ಣಯದಲ್ಲಿ ಮಾಡಿದ್ದೀವಿ. ಈ ವಿಚಾರದಲ್ಲಿ ಹೆಚ್ಚಿನ ಸಾರ್ವಜನಿಕ ಕ್ಷೇತ್ರದಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಆಗಬೇಕು ಅಂತೇಳಿ ಈ ಒಂದು ಎರಡನೇ ನಿರ್ಣಯ. ಮೂರನೇ ನಿರ್ಣಯ, ಈ ಒಂದು ಐತಿಹಾಸಿಕವಾದ ಹಿಂದುಳಿದ ವರ್ಗದ ಸಲಹಾ ಸಮಿತಿಯ ಮೊದಲನೆಯ ಸಭೆ, ಇದೊಂದು ಐತಿಹಾಸಿಕವಾದ ಸಭೆ. ಕಾಂಗ್ರೆಸ್ ಪಕ್ಷದಲ್ಲಿ 140 ವರ್ಷ ಕಾಂಗ್ರೆಸ್ ಪಕ್ಷ ಇದ್ರೂ ಸಹ ಪ್ರತ್ಯೇಕವಾಗಿ ಹಿಂದುಳಿದ ವರ್ಗದವರಿಗೆ ಒಂದು ಸಲಹಾ ಸಮಿತಿಯನ್ನು ಮಾಡಿ ಅದನ್ನು ಮೊಟ್ಟ ಮೊದಲನೆಯದಾಗಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅವರು ರಾಷ್ಟ್ರೀಯ ಅಧ್ಯಕ್ಷರಲ್ಲ, ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಸಮ್ಮೇಳನದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಈ ಒಂದು ಸಮ್ಮೇಳನವನ್ನು ಭಾಳ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಕ್ಕಾಗಿ ಸಿದ್ದರಾಮಯ್ಯನವರಿಗೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಹಿಂದುಳಿದ ವರ್ಗದ ಈ ಒಂದು ಸಂಘಟನೆಯ ಸಲಹಾ ಸಮಿತಿಯಿಂದ ಅವರಿಗೆ ಉತ್ಪೂರ್ವಕವಾದ ಧನ್ಯವಾದನ ಅರ್ಪಿಸ್ತಕ್ಕಂಥ 3 ನಿರ್ಣಯಗಳನ್ನು ನಾವು ಮಾಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿಯವರು VP ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ VP ಸಿಂಗ್ರವರು ಮಂಡಲ್ ಕಮಿಷನ್ ಜಾರಿ ತಂದ ಘೋಷಣೆ ಮಾಡಿದಾಗ ಅವರು ಮಂಡಲ್ ಕಮಿಷನ್ ಘೋಷಣೆ ಮಾಡಿದೆ ಅಂತೇಳಿ ಸರ್ಕಾರಕ್ಕೆ ಬೆಂಬಲವನ್ನು ವಾಪಸ್ ಪಡೆದವರು ಭಾರತೀಯ ಜನತಾ ಪಾರ್ಟಿಯವರು. VP ಸಿಂಗ್ ಅವರು ಮಂಡಲ್ ಕಮಿಷನ್ ತಂದರು ಅಂತೇಳಿ ಕಮಂಡಲವನ್ನು ತಂದು ಇಡೀ ದೇಶದಲ್ಲಿ ಒಂದು ರೀತಿಯ ಧರ್ಮಾಧಾರಿತ ರಾಜಕಾರಣ ಉನ್ಮಾದವನ್ನು ಸೃಷ್ಟಿ ಮಾಡಿದವರು ಭಾರತೀಯ ಜನತಾ ಪಾರ್ಟಿಯವರು. 1954ನೇ ಇಸ್ವಿನಲ್ಲಿ ಕಾಕಾ ಕಾಲೇಕರ್ ಹಿಂದುಳಿದ ವರ್ಗದ ಕಮಿಷನ್ ನೆಹರು ಅವರ ನೇತೃತ್ವದಲ್ಲಿ ಅದನ್ನು ಮಾಡಿದಾಗ ಆ ಒಂದು ಸಮಿತಿಗೆ ಯಾವುದೇ ರೀತಿಯ ಬೆಂಬಲವನ್ನು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದಂಥವರು ಸಹ ಭಾರತೀಯ ಜನಸಂಘದವರು ಮತ್ತು RSS ಅವರು ಮಾಡಿರ್ತಕ್ಕಂಥ ವಿಚಾರ. ಎಲೆಕ್ಷನ್ ಬಂದಾಗ ಆ ವಿಚಾರ ಮಾತಾಡ್ತೀವಿ. ಕಾಂಗ್ರೆಸ್ ಪಕ್ಷ ಕೇವಲ ಪ್ರಧಾನಮಂತ್ರಿ ಮಾಡೋದು, ಮುಖ್ಯಮಂತ್ರಿ ಮಾಡೋದು, ಮಂತ್ರಿ ಮಾಡೋದು, MP ಮಾಡಬೇಕು ಅಂತೇಳಿ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿರಲಿಲ್ಲ. ಸ್ವತಂತ್ರ ಹೋರಾಟದಲ್ಲಿ ಸಂಪೂರ್ಣವಾಗಿ ಸ್ವತಂತ್ರ ಹೋರಾಟದ ವಿರುದ್ಧ ಇದ್ದಂಥ RSS ಅವರು, ಜನಸಂಘದವರು, ಹಿಂದೂ ಮಹಾಸಭಾದವರು ಈ ರಾಷ್ಟ್ರಕ್ಕೆ ಸ್ವತಂತ್ರವೇ ಬೇಡ, ನಾವು ಸ್ವತಂತ್ರವಾಗಿರೋದಿಲ್ಲ ಅಂತ ಹೇಳಿದಂಥವ್ರಿಗೆ ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ ಈ ಒಂದು ಚುನಾವಣೆ ಬಗ್ಗೆ ಮಾತಾಡಲಿಕ್ಕೆ. ಈಗ ಬಹುಸಂಖ್ಯಾತರಾಗಿರ್ತಕ್ಕಂಥ ಹಿಂದುಳಿದ ವರ್ಗದವರು, ಈಗ ದಲಿತರಲ್ಲಿ 15%, 7% ಆದಿವಾಸಿಗಳು, 14% ಅಲ್ಪಸಂಖ್ಯಾತ ಆದ್ರೂ ಸಹ 40% ಅವರಿದ್ದರೆ 50% ಹಿಂದುಳಿದ ವರ್ಗದವರಿದ್ದಾರೆ, 10% ಮಾತ್ರ ಮೇಲ್ವರ್ಗದವರಿದ್ದಾರೆ. ಆದರೆ 90% ಇರ್ತಕ್ಕಂಥ ಬಹು ಸಮಾಜದಲ್ಲಿ ಇರ್ತಕ್ಕಂಥವ್ರಿಗೆ ಅವ್ರಿಗೆ ದೊರಕಬೇಕಾದಂಥ ಸೌಲಭ್ಯಗಳು, ಸ್ಥಾನಮಾನಗಳು, ಗೌರವ ಸಿಕ್ಕಿಲ್ಲ. ಅದಕ್ಕೋಸ್ಕರ ಎಲ್ಲ ಹಂತದಲ್ಲೂ ಸಹ ಅವರಿಗೆ ಸಂವಿಧಾನದ ಆಶಯಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಸಲಹಾ ಸಮಿತಿಯ ಮೂಲ ಉದ್ದೇಶ. ನಮ್ಮ ಪಕ್ಷದಲ್ಲಿ ಇನ್ನೂ ಯಾರನ್ನೂ ಬಸವರಾಜ್ ಪಾಟೀಲ್ ಯತ್ನಾಳ್ನ ನಾವು ಎಕ್ಸ್ಪೆಲ್ ಮಾಡಿಲ್ಲ. ಯಡಿಯೂರಪ್ಪನವರು ಬೇರೆ ಪಾರ್ಟಿ ಕಟ್ಕೊಂಡು ಹೋಗಿಲ್ಲ. ಮತ್ತು ನಮ್ಮ ಪಕ್ಷದಲ್ಲಿ ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದ್ದೀವಿ. ಮತ ಭೇದ ಇರಬೇಕು, ಎಲ್ಲೂ ಸಹ ಮನಭೇದ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ಭಾರತೀಯ ಜನತಾ ಪಾರ್ಟಿಯ ನಾಯಕರನ್ನು ಕೇಳಿ, ಮೊನ್ನೆ ದಾವಣಗೆರೆಯಲ್ಲಿ ಹುಟ್ಟುಹಬ್ಬ ಸಮಾರಂಭದಲ್ಲಿ ಯಾರ್ಯಾರು ಏನೇನು ಭಾಷಣ ಮಾಡಿದ್ರು ಅಂತ ಕೇಳಿ. ಮತ್ತು ಇವರೆಲ್ಲರೂ ಸಹ ದೆಹಲಿಯಲ್ಲಿ ಪೊಲಿಟಿಕಲ್ ಟೂರಿಸಮ್ ಯಾಕೆ ಮಾಡ್ತಾ ಇದ್ದಾರೆ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರನ್ನು ಕೇಳಿ. ಸುರ್ಜೇವಾಲಾ ಬಂದಿರತಕ್ಕಂಥದ್ದು ಸಮಸ್ಯೆಗಳನ್ನ ಅರಿವು ಮಾಡ್ಕೊಳ್ಳಿಕ್ಕೆ ವಿನಃ 2.5 ವರ್ಷ ಬೇಕಾಗಿತ್ತ ನಾವು ಯಾರಿಗಾದ್ರೂ ಮೇಲಾದರೂ ಮಾತಾಡಲಿಕ್ಕೆ? ಈ ಒಂದು ಹೋರಾಟ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥದ್ದು ಇಲ್ಲಿವರೆಗೂ ಸಹ
50 ವರ್ಷಗಳ ಕಾಲ ಪ್ರಾತಿನಿಧ್ಯ ಮೇಲ್ಜಾತಿಯವರು ಮೇಲ್ವರ್ಗದವರು ಇಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲೇ ಎಲ್ಲರಿಗೂ ಸಹ ನಾವು ಅವಕಾಶ ಮಾಡಿಕೊಟ್ಟಿಲ್ಲ ಅಂಥೇಳಿ ಒಂದು ವರ್ಗದವರು ನಮ್ಮ ವಿರುದ್ಧ ಇದ್ದರು. ಅವ್ರಿಗೂ ಸಹ ಸರಿಸಮಾನದ ಹಕ್ಕನ್ನು ಕೊಡ್ತೀವಿ ಅಂತೇಳಿ ನಾವು ಈ ಹಿಂದುಳಿದ ವರ್ಗದ ಈ ಒಂದು ಸಲಹಾ ಸಮಿತಿನಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದೀವಿ. ಎಲ್ರಿಗೂ ಸಹ ಸರಿಸಮಾನವಾದ ಹಕ್ಕು ಕೊಡಿಸ್ತಕ್ಕಂಥದ್ದೇ ಈ ಹೋರಾಟ. ಕೇವಲ ರಾಜಕೀಯ ಪ್ರಾತಿನಿಧ್ಯ ಅಂತ ಹೇಳಿದ್ರೆ ಹಿಂದುಳಿದ ವರ್ಗದಲ್ಲಿ 197 ಜಾತಿಗಳಿದೆ. ಅಲ್ಲಿರ್ತಕ್ಕಂಥ 10 ಜಾತಿಗಳು ಮಾತ್ರ, ಅದರಲ್ಲೂ ಸಹ 2-3 ಜಾತಿಗಳು ರಾಜಕೀಯವಾಗಿ ಬೆಳೆದಿದೆ. ಬಾಕಿಯವರೆಲ್ಲರೂ ಸಹ 127 ಜಾತಿಗಳಲ್ಲಿ ಒಂದು ಸಣ್ಣ ಸರ್ಕಾರಿ ನೌಕರಿ ಕೂಡ ಸಿಕ್ಕಿಲ್ಲ ಅವ್ರಿಗೆಲ್ರಿಗೂ ಸಹ ಸಂವಿಧಾನದ ಆಶೆಯಲ್ಲಿ ಅವಕಾಶಗಳು ಸಿಗಬೇಕು ಅಂತ ಮಾಡ್ತಕ್ಕಂಥ ವಿಚಾರ. ದೇಶವ್ಯಾಪ್ತಿ ಹೋರಾಟ ಮಾಡಲೇಬೇಕಾಗುತ್ತೆ. ಜೊತೆಗೆ ಪಾರ್ಲಿಮೆಂಟಲ್ಲೂ ಸಹ ಅದು ಬಿಲ್ ಪಾಸ್ ಆಗಬೇಕಾಗುತ್ತೆ. ಆದ್ದರಿಂದ ಮೀಸಲಾತಿ 50%ಇಂದ ಹಿಡಿದು 75%, ಯಾಕಂದರೆ ಈಗಾಗಲೇ ತಮಿಳುನಾಡಲ್ಲಿ 69% ಇದೆ. EWS ಬಂದ ಮೇಲೆ ಅದು 60% ಆಗಿದೆ ಇಡೀ ದೇಶದಲ್ಲಿ. ಆದರೆ ಮೀಸಲಾತಿ ಕ್ಯಾಪ್ ಈಗಾಗಲೇ ಅದು ಬ್ರೇಕ್ ಮಾಡಿದ್ದಾರೆ. ಅದನ್ನು ಜನಸಂಖ್ಯೆ ಆಧಾರಿತ ಹೋದಾಗ ಅದು 75% ಆಗಬೇಕು ಅನ್ನೋ ಆಶಯ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿಯವರು. ಏನಂದ್ರೆ ಮುಂದಿನ ಪ್ರಧಾನಮಂತ್ರಿ ಭಾರತೀಯ ಜನತಾ ಪಾರ್ಟಿಯವರು 75 ವರ್ಷದಲ್ಲಿ ಆ ಭಾರತೀಯ ಜನತಾ ಪಾರ್ಟಿಯ ಭೀಷ್ಮ ಪಿತಾಮಹ